ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರನ್ನು ಈ ವಾಕ್ಯವನ್ನು ಕೇಳಲು ಆಹ್ವಾನಿಸುತ್ತೇನೆ. ಯೇಸು ಹೇಳುತ್ತಾರೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಉಪ್ಪು ರುಚಿ ಕೊಡದಿದ್ದರೆ ಏನು ಪ್ರಯೋಜನ? ಉಪ್ಪು ರುಚಿ ಕೊಟ್ಟರೆ ಆತನು ಮಾಡಿದ ಆಹಾರದಲ್ಲಿ ರುಚಿ ಸಿಗುತ್ತದೆ. ಉಪ್ಪು ಕಮ್ಮಿ ಇದ್ದರೆ ಆತನು ತಿನ್ನಲು ಸಹ ಇಷ್ಟಪಡುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಒಬ್ಬ ಮನುಷ್ಯನಲ್ಲಿ ದೇವರ ವಾಕ್ಯದ ಅರ್ಥಗಳು ಆತನಲ್ಲಿ ತಿಳಿದಿದ್ದರೆ ಆ ಅರ್ಥವು ಆತನನ್ನು ಬೆಳೆಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ. ಬೈಬಲ್ ವಾಕ್ಯವನ್ನು ಓದುವಾಗ ಅದರ ಅರ್ಥವನ್ನು ಹಲವರು ಅರಿಯದಿದ್ದಾಗ ಆ ಬೈಬಲ್ ಗ್ರಂಥದ ಜೊತೆ ಅವರು ಓಡಲು ಸಾಧ್ಯವಿಲ್ಲ ಎಂಬುದನ್ನು ನೋಡುತ್ತೇವೆ. ಆ ಬೈಬಲ್ ಗ್ರಂಥದ ಅರ್ಥಗಳು ನಮಗೆ ಆಗಬೇಕಾದರೆ ದೇವರ ವರಗಳಲ್ಲಿ ಆ ವರವು ನಮ್ಮನ್ನು ಮುಟ್ಟಬೇಕು. ದೇವರು ಕೊಟ್ಟ ಆ ವಾಗ್ದಾನಗಳು ನೆರವೇರಬೇಕು ನಮ್ಮಲ್ಲಿ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ದೇವರು ನಮ್ಮೆಲ್ಲರಿಗೂ ಅವರು ಆ ವರಗಳ ಸುರಿಮಳೆಯನ್ನು ಸುರಿಸಿದರು. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅವರು ಒಂದೊಂದು ರೀತಿಯಲ್ಲಿ ಅವರು ಮಾತನಾಡುತ್ತಾರೆ ಎಂಬುದನ್ನು ನಾವು ನೋಡ್ತೇವೆ. ಮನುಷ್ಯರನ್ನು ನೋಡಿದಾಗ ಈ ಲೋಕದಲ್ಲಿ ಒಬ್ಬೊಬ್ಬನು ಒಂದೊಂದು ರೀತಿಯಾಗಿ ಇದ್ದಾನೆ. ಮರ ಗಿಡಗಳನ್ನು ನೋಡಿದಾಗ ನೀವು ಒಂದೊಂದು ರೀತಿಯ ಮರಗಿಡಗಳಿವೆ. ಈ ಲೋಕದಲ್ಲಿ ಯಾವ ವೆಹಿಕಲ್ಗಳು ನೋಡಿದರೆ ಒಂದೊಂದು ರೀತಿಯಾಗಿವೆ. ಆದರೆ ಅದರಲ್ಲಿ ನಾವು ಅರ್ಥಗಳನ್ನು ನೋಡುವಾಗ ಪ್ರೀತಿಯ ಸಹೋದರ ಸಹೋದರರೇ, ಮನುಷ್ಯನಲ್ಲಿಯೂ ನೋಡಿದಾಗ ಒಂದು 1, 2, 3 ಈ ಥರ ಚಿಕ್ಕವನು, ದೊಡ್ಡವನು, ಅತಿ ದೊಡ್ಡವನು ಎಂಬುದನ್ನು ನೋಡ್ತೇವೆ. ಮರಗಳಲ್ಲಿಯೂ ನಾವು ನೋಡಿದಾಗ ಅದರ ಬೆಲೆ ಒಂದು ಬೆಲೆ ಕಡಿಮೆ ಇರುತ್ತದೆ, ಮತ್ತು ಜಾಸ್ತಿ ಇರುತ್ತದೆ, ಮತ್ತಷ್ಟು ಜಾಸ್ತಿ ಇರುತ್ತದೆ ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಪ್ರತಿಯೊಂದರಲ್ಲಿಯೂ ನಾವು ತೆಗೆದುಕೊಂಡಾಗ ಒಂದೊಂದು ರೀತಿಯ ಅರ್ಥದ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಈ ಲೋಕದಲ್ಲಿ. ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಅರ್ಥಭರಿತವಾಗಿ ಈ ಲೋಕಕ್ಕೆ ಮನುಷ್ಯನಿಗೆ ಅರ್ಥಭರಿತವಾಗಿ ಅರ್ಥ ಮಾಡಲು ಈ ಲೋಕಕ್ಕೆ ಅವರು ಬಂದರು. 2000 ವರ್ಷದ ಹಿಂದೆ ಅವರು ಈ ಲೋಕಕ್ಕೆ ಬಂದಾಗ ಈ ಜನರು ಪಾಪದಿಂದಲೂ ಅವರು ನರಳಾಡುತ್ತಿದ್ದರು. ಪಾಪದಲ್ಲಿ ಇದ್ದು ಅವರ ಜೀವನದಲ್ಲಿ ಅವರು ಏನು ಮಾಡುತ್ತೇವೆ ಎಂಬುದು ಗೊತ್ತಿಲ್ಲದೆ ಮನುಷ್ಯನು ಪಾಪ ಮಾಡುವುದನ್ನು ಕಂಡು ಅವರು ಈ ಲೋಕಕ್ಕೆ ಬಂದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಪ್ರತಿಯೊಬ್ಬ ಮನುಷ್ಯನನ್ನು ಅವರು ಅರ್ಥಭರಿತವಾಗಿ ನೀನು ಜೀವಿಸಬೇಕು, ನನ್ನಂತೆಯೇ ಜೀವಿಸಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ನಾನು ನೆಲೆಸಲು ಇಷ್ಟಪಡುತ್ತೇನೆ. ನಿಮ್ಮಲ್ಲಿರುವ ದುಃಖಗಳು ಮಾಯವಾಗಿ ಹೋಗಬೇಕೆಂಬುದೇ ನಮಗೆ ಇಷ್ಟ. ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ನಾವು 6ನೇ ವಾಕ್ಯದಲ್ಲಿ ನೋಡುತ್ತೇವೆ, ಇಗೋ ನಿನ್ನಲ್ಲಿರುವ ಕಷ್ಟಗಳನ್ನು ನಾನು ಸಂತೋಷವಾಗಿ ಮಾರ್ಪಡಿಸ್ತೇನೆ ಎಂಬ ವಾಕ್ಯ. ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರು ಅರ್ಥಪಡಿಸುವಾಗ, ಅರ್ಥ ಮಾಡುವಾಗ ಒಬ್ಬ ಮನುಷ್ಯನು ದೇವರು ಹೇಳ್ತಾರೆ, ಇದನ್ನು ನೀನು ಮಾಡಬಾರದು ಎಂದಾಗ ಅದನ್ನು ಆತನು ಮಾಡಬಾರದು ಎಂಬುದನ್ನು ನಾವು ನೋಡ್ತೇವೆ. ಎಷ್ಟೋ ಜನರು ಪ್ರವಾದಿಗಳ ಮುಖಾಂತರ ಮಾತನಾಡಿದರು ಎಂಬುದನ್ನು ನಾವು ನೋಡ್ತೇವೆ. ಪ್ರವಾದಿಗಳು ಬಂದು ನಾವು ಅರ್ಥಭರಿತವಾಗಿ ಅವರು ಕೆಲವರಿಗೆ ಉತ್ತರಗಳನ್ನು ಕೊಟ್ಟು ನಡೆಸಿದರು ಎಂಬುದನ್ನು ನಾವು ಈ ಬೈಬಲ್ ಗ್ರಂಥದಲ್ಲಿ ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಮನುಷ್ಯನ ಮುಖಾಂತರವೇ ಅವರು ಪ್ರವಾದಿಗಳನ್ನಾಗಿಯೂ ಅಪರ ನ್ಯಾಯಸ್ಥರನ್ನಾಗಿಯೂ ಹಲವಾರು ಜನರನ್ನು ದೇವರು ಆರಿಸಿಕೊಂಡು ಅವರ ಕಾರ್ಯವನ್ನು ಮಾಡಿದರು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರೇ, ಅರ್ಥ ಎಂದರೆ ದೇವರು ಮಾನವನಿಗೆ ಅರ್ಥ ಮಾಡಿಸಲು ಅವರು ಈ ಲೋಕದಲ್ಲಿ ಬಂದಾಗ ಆ ಯೇಸುವನ್ನು ಕೊಲ್ಲಲು ಪ್ರಾರಂಭಿಸಿದರು ಎಂಬುದನ್ನು ನೋಡ್ತೇನೆ. ಈಗ ಆ ಮನುಷ್ಯರಿಗೆ ಬಂದು ಅವನು ಅರ್ಥ ಮಾಡಿಸಿಬಿಟ್ಟರೆ ಎಲ್ಲ ಮನುಷ್ಯರು ಬದಲಾಗಿ ದೇವರ ಹತ್ತಿರ ಹೋದಾಗ ಆ ರಾಜನಿಗೆ ಭಯವಾಗುತ್ತದೆ, ನನ್ನ ಸೀಟ್ ಹೋಗ್ಬಿಡ್ತದೆ ಎಂದು ಆ ಇರುವ 2 ವರ್ಷದ ಮಕ್ಕಳನ್ನು 1 ವರ್ಷದ ಮಕ್ಕಳನ್ನು ಕೊಂದು ಹಾಕ್ತಾನೆ. ಆ ಸಮಯದಲ್ಲಿ ಪ್ರೀತಿಯ
ಸಹೋದರ ಸಹೋದರಿ. ಆದರೆ ದೇವರು ಅವರನ್ನು ಕಳಿಸಿದಾಗ, ಯೆಹೋವನ ದೇವರು ಯೇಸುವನ್ನು ಈ ಲೋಕಕ್ಕೆ ಕಳಿಸಿದಾಗ, ಎಷ್ಟೇ ಮಕ್ಕಳು ಬಲಿಯಾದರೂ ಆ ಮಗುವನ್ನು ಯೇಸುವನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಈ ಮಗು ಎಲ್ಲಿಂದ ಬಂತು? ಈ ಜನರ ಅರ್ಥವನ್ನು ಸರಿಪಡಿಸಲು ಈ ಲೋಕಕ್ಕೆ ಆ ಮಗು ಬಂತು ಎಂಬುದನ್ನು ನಾವು ನೋಡ್ತೇವೆ. ಆ ಮಗು ಹುಟ್ಟಿದಾಗಲೂ ಕಷ್ಟದಲ್ಲಿ ಹುಟ್ಟಿತು. ಆ ಮಗುವನ್ನು ರಾಜನು ಸಾಯಿಸಲು ಎಷ್ಟೋ ಜನ ಮಕ್ಕಳ ಕುಟುಂಬಗಳಲ್ಲಿ ಕಷ್ಟಗಳನ್ನು ಅವರು ಅನುಭವಿಸಿದರು ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಪ್ರೀತಿಯ ಸಹೋದರಿ, ಅರ್ಥ ಎಂದರೆ ನಾವು ಒಂದು ವಾಕ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ಆ ವಾಕ್ಯಕ್ಕೆ ಬೆಲೆ ಉಂಟು. ಏಕೆಂದರೆ ಬೈಬಲ್ ಗ್ರಂಥದಲ್ಲಿರುವ ಯಾವ ವಾಕ್ಯವಾದರೂ ನೀನು ಓದು, ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನೀನು ಪವಿತ್ರಾತ್ಮ ಹತ್ತಿರ ಕೇಳಬೇಕು. ಪ್ರೀತಿಯ ಸಹೋದರ ಸಹೋದರಿ, ನಾನು ಬೈಬಲ್ ಗ್ರಂಥದಲ್ಲಿ ಓದುತ್ತೇನೆ, ಕೇಳಿ. ಲೂಕನ ಬರೆದ ಶುಭ ಸಂದೇಶದಲ್ಲಿ 7ನೇ ಅಧ್ಯಾಯದಲ್ಲಿ ಯೇಸು ವಾಕ್ಯಗಳು 1ರಿಂದ 10ರವರೆಗೆ ಓದುವಾಗ, ಯೇಸು ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದ್ದು, ಆತನು ತನ್ನ ಮಾತುಗಳನ್ನೆಲ್ಲ ಜನರು ಕೇಳುವಂತೆ ಹೇಳಿ ಮುಗಿಸಿದ ಮೇಲೆ ಕಪೆರ್ನೌಮಿಗೆ ಬಂದನು. ಅಲ್ಲಿ ದಂಡಿನ ಶತಾಧಿಪತಿಗೆ ಇಷ್ಟನಾದ ಒಬ್ಬ ಆಳು ಕ್ಷೇಮವಿಲ್ಲದೆ ಸಾಯುವ ಆಗಿದ್ದನು. ಅವನು ಯೇಸುವಿನ ಸುದ್ದಿಯನ್ನು ಕೇಳಿ ಅವನ ಬಳಿಗೆ, ನೀನು ಬಂದು ನನ್ನ ಆಳನ್ನು ಸ್ವಸ್ಥ ಮಾಡಬೇಕೆಂದು ಆತನನ್ನು ಬೇಡಿಕೊಳ್ಳುವ ಹಾಗೆ ಯೆಹೂದ್ಯರ ಹಿರಿಯರನ್ನು ಕಳಿಸಿದನು. ಹಲ್ಲೆಲೂಯಾ. ಅವರು ಯೇಸುವಿನ ಬಳಿಗೆ ಬಂದು, ನಿನ್ನಿಂದ ಇಂಥ ಉಪಕಾರ ಹೊಂದುವುದಕ್ಕೆ ಅವನು ಯೋಗ್ಯನು, ಅವನು ತಮ್ಮ ಜನರನ್ನು ಪ್ರೀತಿಸುವನು, ತಾನೇ ತಮ್ಮ ಸಭಾ ಮಂದಿರವನ್ನು ಸಮವಾಗಿ ಕಟ್ಟಿಸಿದನು ಎಂದು ಆತನನ್ನು ಬಹಳವಾಗಿ ಬೇಡಿಕೊಳ್ಳಲು ಯೇಸು ಅವರ ಸಂಗಡ ಹೋದನು. ಆತನು ಇನ್ನು ಮನೆಗೆ ಮುಟ್ಟುವುದಕ್ಕೆ ಸ್ವಲ್ಪ ದೂರ ಇರುವಷ್ಟರಲ್ಲಿ ಶತಾಧಿಪತಿಯು ಸ್ನೇಹಿತರನ್ನು ಆತನ ಬಳಿಗೆ ಕಳುಹಿಸಿ, ಪ್ರಭುವೇ, ತೊಂದರೆ ತೆಗೆದುಕೊಳ್ಳಬೇಡ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ. ಈ ಕಾರಣದಿಂದ ನಾನು ನನ್ನನ್ನು ನಿನ್ನ ಬಳಿಗೆ ಬರುವುದಕ್ಕೆ ತಕ್ಕವನೆಂದು ಎಣಿಸಿಕೊಳ್ಳಲಿಲ್ಲ. ಆದರೆ ನೀನು ಬಂದು ಮಾತು ಹೇಳು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗೆ ಇರುವವನು, ನನ್ನ ಕೈ ಕೆಳಗೆ ಸಿಪಾಯಿಗಳು ಇದ್ದಾರೆ. ನಾನು ಅವನಲ್ಲಿ ಒಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದರೆ ಬರುತ್ತಾನೆ, ನನ್ನ ಆಳಿಗೆ ಇಂಥದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಎಂಬುದಾಗಿ ಹೇಳಿದನು. ಯೇಸು ಈ ಮಾತನ್ನು ಕೇಳಿ ಅವನ ವಿಷಯದಲ್ಲಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿರುವ ಗುಂಪನ್ನು ಹಿಂತಿರುಗಿ ನೋಡಿ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿ ಕಾಣಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ತರುವಾಯ ಆ ಶತಾಧಿಪತಿಯ ಕಡೆಯಿಂದ ಬಂದವರು ತಿರುಗಿ ಮನೆಗೆ ಹೋಗಿ ಆಳು ಆರೋಗ್ಯವಾಗಿರುವುದನ್ನು ಕಂಡರು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನೋಡುವಾಗ ಆತನ ಆಳಿಗೆ ಸತ್ತಿದವಂತಾಗಿದ್ದಾನೆ. ಆದರೆ ಆ ಆಳು ಸತ್ತಿದವನಾಗಿದ್ದಾಗ ಇವರು ಆಳುಗಳು ಹೋಗಿ ಯೇಸುವನ್ನು ಕೇಳಿದಾಗ ಯೇಸು ಅವರ ಹಿಂದೆಯೇ ಆ ಶತಾಧಿಪತಿ ಮನೆಗೆ ಬರುತ್ತಾರೆ. ಆದರೆ ಶತಾಧಿಪತಿ ಹೇಳ್ತೇನೆ, ಯೇಸುವೇ, ನಾನು ನಿಮ್ಮನ್ನು ಕರೆಯುವಷ್ಟು ಯೋಗ್ಯತೆ ನನಗಿಲ್ಲ, ನನ್ನಲ್ಲಿಯೂ ಕೆಲಸದವರಿದ್ದಾರೆ. ನಾನು ಬಾ ಎಂದರೆ ಬರುತ್ತಾರೆ, ಕುಳಿತುಕೊಳ್ಳು ಎಂದರೆ ಕುಳಿತುಕೊಳ್ಳುತ್ತಾರೆ. ಈ ಕಾರ್ಯಗಳು ನಡೆಯುವಾಗ ನೀವು
ಒಂದು ಮಾತು ಹೇಳಿದರೆ ಸಾಕು, ಆ ನನ್ನ ಆಳು ಗುಣವಂದುವನು, ನನ್ನ ಆಳು ಸತ್ತವನು ಎದ್ದೇಳುವನು ಎಂದು ಹೇಳುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಪ್ರೀತಿಯ ಸಹೋದರ ಸಹೋದರರೇ, ನೋಡಿ, ಇಲ್ಲಿ ಅವರಿಗೆ ಯೇಸುವಿನ ಮೇಲೆ ನಂಬಿಕೆ ಇದ್ದಾಗ, ಯೇಸುವಿನ ಮೇಲೆ ಭರವಸೆ ಇದ್ದಾಗ, ಯೇಸುವಿನಲ್ಲಿಟ್ಟ ವಿಶ್ವಾಸದಿಂದ ಅವರು ಕೇಳುತ್ತಾರೆ, ಅವರಿಗೆ ಅಲ್ಲಿ ಉತ್ತರಗಳು ಸಿಗುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ನಾವು ಸಹ ಒಂದು ಕೆಲಸ ಮಾಡುವಾಗ ಒಂದು ದೃಢವಾದ ನಂಬಿಕೆಯಿಂದ ವಿಶ್ವಾಸದಿಂದ ಮಾಡಿದಾಗ ಆ ಕಾರ್ಯವು ನಮಗೆ ಜಯವಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ನಾಯಿನ್ ಎಂಬ ಊರಿನಲ್ಲಿ ಸತ್ತು ಹೋದ ಒಬ್ಬ ಯೌವನಸ್ಥನು ಯೇಸು ಬದುಕಿಸಿದ್ದು. ಪ್ರೀತಿಯ ಸಹೋದರ ಸಹೋದರರೇ, ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನ್ ಎಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವನಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ, ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯೌವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು. ಹಲ್ಲೆಲೂಯಾ. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಎಲ್ಲರೂ ಭಯ ಹಿಡಿದವರಾಗಿ, ಮಹಾಪ್ರವಾದಿಯು ನಮ್ಮಲ್ಲಿಗೆ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವರಾದರು. ಈ ವಾರ್ತೆಯು ಯೂದಾಯದಲ್ಲಿಯೂ ಸುತ್ತಮುತ್ತಲ ಎಲ್ಲ ಪ್ರಾಂತ್ಯದಲ್ಲಿಯೂ ಹಬ್ಬಿತು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಪ್ರೀತಿಯ ಸಹೋದರ ಸಹೋದರರೇ, ಈ ನಾಯಿನ್ ಎಂಬ ಊರಿಗೆ ದೇವರು ಮತ್ತೆ ಅಲ್ಲಿಗೆ ನಡೆದುಕೊಂಡು ಬರುತ್ತಿರುತ್ತಾರೆ. ಅವರ ಜೊತೆ ಅಲ್ಲಿ ಹಲವಾರು ಜನರು, ಗ್ರಾಮಸ್ಥರು ಸೇರಿ ಅವರು ಗುಂಪಾಗಿ ಬರುತ್ತಿರಬೇಕಾದರೆ ಅವರ ಎದುರುಗಡೆ ಒಬ್ಬ ಸತ್ತ ಯೌವನಸ್ಥನನ್ನು ಆ ಊರಿನವರು ಹೊತ್ತುಕೊಂಡು ಬರುತ್ತಿರುತ್ತಾರೆ. ಯೇಸುವಿನ ಮನ ಕರಗುತ್ತದೆ. ಅವರು ಯೇಸು ಹೋಗಿ ಆ ಚಟ್ಟದ ಮೇಲೆ ಕೈ ಇಟ್ಟ ತಕ್ಷಣ ಆ ಯೌವನಸ್ಥನು ಎದ್ದು ಕುಳಿತುಕೊಳ್ಳುತ್ತಾನೆ. ಯೇಸು ಆ ಯೌವನಸ್ಥನನ್ನು ತನ್ನ ತಾಯಿಗೆ ಒಪ್ಪಿಸಿ ಅವರು ಮುಂದೆ ಹೋಗುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಈ ರೀತಿ ಮಾಡಬೇಕಾದರೆ ಯಾವುದೇ ರೀತಿಯಿಂದ ಅವರು ಹಣವನ್ನು, ಯಾವುದೇ ರೀತಿಯಿಂದ ಈ ಲೋಕದ ಕಾರ್ಯಗಳಲ್ಲಿ ಅವರು ಒಳಗಾಗಲಿಲ್ಲ. ಅವರದು ಯೆಹೋವನು ಏನು ಹೇಳಿದನೋ ಆ ಕಾರ್ಯವನ್ನು ಮಾಡುತ್ತಾ ಹೋದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ಯೇಸು ನಮ್ಮೆಲ್ಲರಿಗೂ ಒಡೆಯರು ಎಂಬುದನ್ನು ನಾವು ನೋಡ್ತೇವೆ. ಆದರೆ ಯೇಸು ಸಹ ಈ ಲೋಕದಲ್ಲಿ ಆ ಪವಿತ್ರಾತ್ಮರ ಶಕ್ತಿಯನ್ನು ಪಡೆದು ಆ ಶಕ್ತಿಯಿಂದಲೇ ಕಾರ್ಯಗಳನ್ನು ಮಾಡಿದರು. ಪ್ರತಿಯೊಬ್ಬ ಮನುಷ್ಯನ ಮೇಲೆ ನಾನು ಸುರಿಸುವೆನು ಪವಿತ್ರಾತ್ಮರ ಶಕ್ತಿಯನ್ನು, ನನ್ನ ಮಹಿಮೆಯನ್ನು ಎಂದು ದೇವರು ಹೇಳ್ತಾರೆ. ಚಿಕ್ಕ ಮಕ್ಕಳ ಮೇಲೂ, ತಂದೆ ತಾಯಿಗಳ ಮೇಲೂ, ಎಲ್ಲ ಯೌವನಸ್ಥರ ಮೇಲೂ, ಮುದುಕರ ಮೇಲೂ ನಾನು ಸುರಿಸ್ತೇನೆ ಎಂದು ದೇವರು ಹೇಳ್ತಾರೆ. ಪವಿತ್ರಾತ್ಮರ ಶಕ್ತಿ ಯಾರ ಮೇಲೆ ಬರುತ್ತದೋ ಅವರು ಭಾಗ್ಯವಂತರು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಅಪ್ಪ, ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೆ, ನಿಮಗೆ ಮಹಿಮೆ ಕರ್ತನೇ, ನಿಮಗೆ ಮಹಿಮೆ. ಹಲ್ಲೆಲೂಯಾ. ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗವು ಈ ರೀತಿ ಇದೆ. ಪ್ರೀತಿಯ ಸಹೋದರ ಸಹೋದರರೇ,
ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡು ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದು ಏನೆಂದರೆ, ಆತನಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ರಾಜ್ಯವು ಅವರದು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯಸ್ಥರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳುಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ, ಇಲ್ಲಿ ಆತ್ಮನಲ್ಲಿ ಬಡವರಾಗಿರು ಧನ್ಯರು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ನೋಡಿ, ಇಲ್ಲಿ ಶಾಂತರು ಧನ್ಯರು ಎಂಬುದನ್ನು ನೋಡ್ತೇವೆ. ಸಮಾಧಾನ ಅವರ ಮೇಲೆ ಇಳಿದು ಬರುತ್ತದೆ, ಕುಟುಂಬಗಳಲ್ಲಿ ಇಳಿದು ಬರುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಪ್ರೀತಿಮಯ ದೇವನೇ, ಈ ಲೋಕದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಹಲ್ಲೆಲೂಯಾ. ದೇವನೇ ಯೆಹೋವ ಕರ್ತನೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಈ ದಿನದಲ್ಲಿ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರಲ್ಲಿ ನಿನ್ನ ಪ್ರಭೆಯು, ನಿನ್ನ ಕರುಣೆಯು, ನಿನ್ನ ಮಹಿಮೆಯು ಒಬ್ಬೊಬ್ಬರನ್ನು ಮುಟ್ಟಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.